ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಶ್ನೆಗಳನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಕೇಳೋದು, ಅದು ಡೂಯಿಂಗ್ ವರ್ಬ್ ಮುಖಾಂತರ ಡೂ, ಡಸ್ ಮತ್ತು ಡಿಡ್. ನಾವು ಹ್ಯಾವ್, ಹ್ಯಾಸ್ ಮತ್ತು ಹ್ಯಾಡ್, ಆಮ್, ಈಸ್, ಆರ್ ಅದರಿಂದನೂ ಪ್ರಶ್ನೆಗಳನ್ನ ಮಾಡ್ತೀವಿ ಇಂಗ್ಲಿಷ್ ಅಲ್ಲಿ. ಈ ಡೂ, ಡಸ್ ಮತ್ತು ಡಿಡ್ ಇಂದ ಬೇಸಿಕಲಿ ನಾವು ಇಂಗ್ಲಿಷ್ ಅಲ್ಲಿ ಕ್ವಶನರೀಸ್ ಗಳನ್ನ ಹೇಗೆ ಮಾಡೋದು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಪ್ರಶ್ನೆಗಳನ್ನ ಮಾಡಿದಾಗ ಒಂದು 3-4 ರೀತಿಯಾಗಿರ್ತಕ್ಕಂಥ ಆನ್ಸರ್ ಅನ್ನ ಪಡಿತೀವಿ. ಒಂದು ಪಾಸಿಟಿವ್ ಆನ್ಸರ್ ಅನ್ನ ಪಡಿತೀವಿ, ಇನ್ನೊಂದು ನೆಗೆಟಿವ್ ಆನ್ಸರ್ ಅನ್ನ ಪಡಿತೀವಿ, ಇನ್ನೊಂದು ಎಸ್ ಆರ್ ನೋ ಟೈಪ್, ಹೌದು ಅಥವಾ ಅಲ್ಲ ಅನ್ನೋದನ್ನ ಕೂಡ 3 ತರಹದ ಒಂದು ರಿಪ್ಲೈಗಳನ್ನ ಪಡಿತೀವಿ. ಸೊ ಅದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನೋಡೋಣ. ಸೊ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರ ಮುಖಾಂತರ ಈ ಒಂದು ಚಾನಲ್ ಬೆಳೆಸಿ. ಓಕೆ, ಲೆಟ್ಸ್ ಗೆಟ್ ಇಂಟು ದಟ್. ಬೇಸಿಕ್ ಕ್ವೆಶ್ಚನರೀಸ್ ಅಂದ್ರೆ ಬೇಸಿಕ್ ಆಗಿ ನಾವು ಇವುಗಳನ್ನ ಈ ರೀತಿ ಪ್ರಶ್ನೆಗಳನ್ನ ಮಾಡೋದನ್ನ ಗೊತ್ತಿರಲೇಬೇಕು ನಾವು. ಅಂದ್ರೆ ನಾವು ಇಂಗ್ಲಿಷ್ ನ ಜಾಸ್ತಿ ಇನ್ನೂ ಹೆಚ್ಚು ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಇದನ್ನ ವಿಡಿಯೋನ ಎಂಡ್ ವರೆಗೂ ನೋಡಿ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ವೆಲ್. ನೋಡಿ, ಡೂ ಪ್ಲಸ್ ವಿ1. ಡೂ ಅನ್ನೋದು ಒಂದು ಬೇಸಿಕ್ ಆಗಿ ವರ್ಬ್ ಅಂತ ಕರಿತೀವಿ. ಕೆಲವೊಂದು ಸಮಯದಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಆಗಿ ನಾವು ಕೂಡ ಕರಿತೀವಿ. ಡಸ್, ಈ ಡಸ್ ಅನ್ನ ಹಿ, ಶಿ, ಇಟ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಸ್ ಅನ್ನ ಹಿ, ಶಿ, ಇಟ್ ಗಳ ಜೊತೆಗೆ ಮಾತ್ರ ಬಳಸ್ತೇವೆ. ಈ ಡಿಡ್ ಅನ್ನ ಎಲ್ಲಾ ಹೆಲ್ಪಿಂಗ್ ವರ್ಬ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಒಳಗೆ ಈ ಹಿಂದೆ ಆಗಿ ಹೋಗಿರ್ತಕ್ಕಂಥ ಕೆಲಸದ ಬಗ್ಗೆ ನಾವೇನಾದ್ರೂ ಪ್ರಶ್ನೆ ಮಾಡಬೇಕಾಗಿದ್ರೆ ಅವುಗಳನ್ನ ಡಿಡ್ ಅನ್ನ ಬಳಸಿ ಹೇಳ್ತೇವೆ. ಡೂ ಮತ್ತು ಡಸ್ ಇವೆರಡು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಸ್ತಕ್ಕಂಥ ಕ್ವೆಶ್ಚನರೀಸ್ ವರ್ಬ್ ಅಂತ ಕರಿತೇವೆ. ಡೂ ಅನ್ನ ಐ, ವಿ, ಯು, ದೇಗಳ ಜೊತೆಗೆ ಮೇನ್ ವರ್ಬ್ ಅನ್ನ ವಿ1 ಜೊತೆಗೆ ಬಳಸ್ತೇವೆ. ಡಸ್ ಅನ್ನು ಕೂಡ ವಿ1 ಜೊತೆಗೆ ಬಳಸ್ತೇವೆ. ಡಿಡ್ ಅನ್ನ ಅದನ್ನು ಕೂಡ ವಿ1 ಜೊತೆಗೆ ಬಳಸ್ತೇವೆ. ಯಾಕಂದ್ರೆ ಈಗ ಆಲ್ರೆಡಿ ನಾವು ಇದನ್ನ ವಿ2 ಫಾರ್ಮ್ ಅಲ್ಲಿ ಬಳಸಿದ್ವಿ. ಡೂ ಮತ್ತು ಡಸ್ ವಿ1 ಫಾರ್ಮ್, ಡಿಡ್ ಅನ್ನೋದು ವಿ2 ಫಾರ್ಮ್. ನೋಡಿ, ಡೂ, ಐ, ವಿ, ಯು, ದೇ. ಐ ಅಂದ್ರೆ ನಾನು, ವಿ ಅಂದ್ರೆ ನಾವು, ಯು ಅಂದ್ರೆ ನೀನು ಅಥವಾ ನೀವು ಅಂತ ಆಗುತ್ತೆ, ದೇ ಅಂದ್ರೆ ಅವರು. ಇಲ್ಲಿ ಎಲ್ಲವುಗಳು ವಿ1 ಫಾರ್ಮ್ ಅಲ್ಲಿ ಇರ್ತಕ್ಕಂಥ ಬೇಸ್ ವರ್ಬ್ ಗಳನ್ನ ತಗೊಂಡಿದ್ದೀನಿ. ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೂಡ ನಾನು ಬಳಸ್ತೇನೆ. ಪ್ರಶ್ನೆ ಹೇಗೆ ಮಾಡೋದು ನೋಡಿ. ಡು ಐ ಕಮ್, ನಾನು ಬರಬಹುದಾ? ಡು ಐ ಕಮ್, ನಾನು ಬರಲ್ಲ. ನೋಡಿ, ಡು ಐ ಕಮ್, ಡು ವಿ ಕಮ್, ನಾವು ಬರಬಹುದಾ ಅಥವಾ ನಾವು ಬರಬಹುದಾ, ನಾವು ಬರ್ಬೇಕಾ ಅಂತ ಒಂದು ಪ್ರಶ್ನೆ ಆಗುತ್ತೆ. ನೀವು ಹೌದು ಅಂತ ಹೇಳ್ಬೇಕಾದ್ರೆ ಎಸ್ ಯು ಕಮ್, ಬೇಡ ಅಂತ ಹೇಳಕ್ಕೆ ನೋ ಯು ಡು ನಾಟ್ ಕಮ್ ಅಥವಾ ಯು ಡೋಂಟ್ ಕಮ್ ಅಂತ ಹೇಳ್ಬೇಕು. ಡು ಐ ಕಮ್, ನಾನು ಬರಲ್ಲ. ಡು ವಿ ಕಮ್, ನಾವು ಬರಲ್ಲ. ಡು ವಿ ಓಪನ್, ನಾವು ಇದನ್ನ ತೆಗಿಬಹುದಾ, ಈ ಪುಸ್ತಕವನ್ನು ಓಪನ್ ಮಾಡಬಹುದಾ. ಡು ಐ ಓಪನ್ ದ ಬುಕ್, ನಾನು ಪುಸ್ತಕವನ್ನು ತೆಗಿಬಹುದಾ. ಡು ಐ ಓಪನ್ ದ ಡೋರ್, ನಾನು ಡೋರ್ ಅನ್ನ ತೆಗಿಲ್ಲ. ಡು ಐ ಓಪನ್ ದ ವಿಂಡೋ, ನಾನು ಕಿಟಕಿಯನ್ನ ತೆಗಿಲ್ಲ. ಡು ಐ ಸಿಟ್, ನಾನು ಕುಳಿತುಕೊಳ್ಳ. ಡು ಐ ಸಿಟ್ ಹಿಯರ್ ಆನ್ ದ ಚೇರ್, ನಾನು ಚೇರ್ ಮೇಲೆ ಕೂತ್ಕೋಬಹುದಾ. ಡು ಐ ಸಿಟ್, ನಾನು ಪ್ರಶ್ನೆನ ಕೇಳ್ತಾ ಇದ್ದೀನಿ. ಈಗ ಪ್ರಶ್ನೆಗಳನ್ನ ಹೇಗೆ ಮಾಡೋದು ಅನ್ನೋದ ನೋಡ್ತಾ ಇದ್ದೀನಿ. ಡು ಐ ರೈಟ್, ನಾನು ಬರೀಬಹುದಾ. ಡು ಐ ರೈಟ್, ನಾನು ಬರೀಲ್ಲ. ಡು ಐ ಗೋ, ನಾನು ಹೋಗ್ಲಾ. ಡು ಐ ಗೋ, ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್. ಡು ಐ ಗೋ, ನನ್ನ ಕೆಲಸ ಮುಗೀತು, ನಾನು ಹೋಗ್ಲಾ. ಡು ಐ ಗೋ. ಡು ಐ ವರ್ಕ್, ಡು ಐ ವರ್ಕ್, ನಾನು ಕೆಲಸ ಮಾಡಬಹುದಾ. ಡು ಐ ವರ್ಕ್ ಕ್ವಶನ್ ಮಾಡ್ತಾರೆ. ನಮ್ದು ಟೋನ್ ಕೂಡ ಚೇಂಜ್ ಆಯ್ತು ನೋಡಿ. ಡು ಐ ವರ್ಕ್, ನಾನು ಕೆಲಸ ಮಾಡ್ಲಾ. ಡು ಐ ಗೋ, ಡು ಐ ರೈಟ್, ಡು ಐ ಸಿಟ್, ನಾನು ಕುಳಿತುಕೊಳ್ಳ. ಡು ಯು ಸಿಂಗ್, ನೀನು ಹಾಡ್ತೀಯಾ. ಡು ಯು ಸಿಂಗ್ ಅ ಸಾಂಗ್, ನೀನು ಒಂದು ಹಾಡನ್ನು ಹಾಡ್ತೀಯಾ. ಡು ಯು ವರ್ಕ್, ನೀನ್ ಕೆಲಸ ಮಾಡ್ತೀಯಾ. ಡು ಯು ವರ್ಕ್ ಇನ್ ದ ಆಫೀಸ್, ನೀನ್ ಆಫೀಸಲ್ಲಿ ಕೆಲಸ ಮಾಡ್ತೀಯಾ. ಡು ಯು ಪೇಂಟ್, ನೀನ್ ಪೇಂಟ್ ಅನ್ನ ಮಾಡ್ತೀಯಾ. ಡು ಯು ಪೇಂಟ್ ಪಿಕ್ಚರ್, ಡು ಯು ಪೇಂಟ್ ದ ಪಿಕ್ಚರ್, ನೀನ್ ಪಿಕ್ಚರ್ಗೆ ಪೇಂಟ್ ಅನ್ನ ಮಾಡ್ತೀಯಾ. ಡು ದೇ ರೀಡ್, ಅವರು ಓದ್ತಾರಾ.
ಡೂ ದೇ ಪೇಂಟ್ ಅವರು ಪೇಂಟ್ ಮಾಡ್ತಾರ. ಡೂ ದೇ ಪ್ಲೇ ಅವರು ಆಟ ಆಡ್ತಾರ. ಡೂ ದೇ ಕಮ್ ಅವರು ಬರ್ತಾರ. ಡೂ ದೇ ಕಮ್ ಟು ಮೈ ಹೋಮ್ ನಮ್ಮ ಮನೆಗೆ ಬರ್ತಾರ. ಡೂ ದೇ ಕಮ್ ಮೈ ಹೋಮ್. ಡೂ ದೇ ಓಪನ್ ಅವರು ತೆಗಿಬೇಕಾ. ಡೂ ದೇ ಓಪನ್ ದ ಡೋರ್ ಅವ್ರ ಬಾಗಿಲನ್ನು ತೆಗಿಬೇಕಾ. ಡೂ ದೇ ಸಿಟ್ ಅವ್ರು ಕುಳಿತುಕೊಳ್ಳಬೇಕಾ. ನೋಡಿ, ಇವನ್ನ ಹೇಗೆ ನಾವು ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತೇವಲ್ಲ ಅಷ್ಟು ನಾವು ಆನ್ಸರ್ ಗಳನ್ನ ಜಾಸ್ತಿಯಾಗಿ ಪಡಿತೀವಿ. ಅಂದ್ರೆ ಡೂ ಅನ್ನ ಎಲ್ಲೆಲ್ಲಿ ಬಳಸಬೇಕು, ಐ, ವಿ, ಯು, ದೇ ಗಳ ಜೊತೆಗೆ ಬಳಸಿದಾಗ ನಾವು ಪ್ರಶ್ನೆಯನ್ನ ನಾವು ಮಾಡಬಹುದು. ಇನ್ನು ನೆಕ್ಸ್ಟ್ ನಂತರ ಡಸ್ ಯಾವಾಗ್ಲೂ ಹಿ, ಶಿ, ಇಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ ಗಳ ಜೊತೆಗೆ ಇದನ್ನು ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪ್ರಶ್ನೆಯನ್ನ ಮಾಡಲಿಕ್ಕೆ ಬಳಸ್ತೇವೆ. ನೋಡಿ, ಡಸ್ ಹಿ ಕಮ್ ಅವನು ಬರ್ತಾನ. ಡಸ್ ಹಿ ಕಮ್. ನೋಡಿ, ಡಸ್ ಶಿ ಕಮ್ ಅವಳು ಬರ್ತಾಳ. ಡಸ್ ಇಟ್ ಕಮ್ ಅದು ಬರ್ತದ. ಇಟ್ ಅನ್ನ ನಾವು ವಸ್ತುಗಳ ಜೊತೆಗೆ ಅಥವಾ ಪ್ರಾಣಿಗಳ ಜೊತೆಗೆ ಅವಾಗ ನಾವು ಬಳಸ್ತೇವೆ. ಡಸ್ ಹಿ ಮ್ಯಾರಿ ಅವನು ಮದುವೆ ಆಗ್ತಾನ. ಡಸ್ ಹಿ ಮ್ಯಾರಿ. ಡಸ್ ಶಿ ಮ್ಯಾರಿ ಅವಳು ಮದುವೆ ಆಗ್ತಾಳ. ಡಸ್ ಹಿ ಕುಕ್ ಅವನು ಅಡಿಗೆ ಮಾಡ್ತಾನ. ಡಸ್ ಹಿ ಕುಕ್ ಮತ್ತೆ ಪ್ರಶ್ನೆ ಡಸ್ ಹಿ ಕುಕ್ ಅವನು ಅಡಿಗೆ ಮಾಡ್ತಾನ. ಡಸ್ ಹಿ ಕುಕ್ ಅವಳು ಅಡಿಗೆ ಮಾಡ್ತಾಳ. ನೋಡಿ, ಪ್ರಶ್ನೆ ಹೇಗೆ ಕೇಳೋದು ಅನ್ನೋದನ್ನ ಕೂಡ ನೋಡ್ಬಿಟ್ಟೆ. ಡಸ್ ಹಿ ಈಟ್ ಅವಳು ತಿಂತಾಳ. ಡಸ್ ಹಿ ಈಟ್ ಎಗ್ ಅವಳು ಎಗ್ ಮೊಟ್ಟೆನ ತಿಂತಾಳ. ಡಸ್ ಹಿ ಈಟ್ ಬಿರಿಯಾನಿ ಅವಳು ಬಿರಿಯಾನಿಯನ್ನು ತಿಂತಾಳ. ಡಸ್ ಹಿ ಈಟ್ ಚಪಾತಿ ಅವಳು ಚಪಾತಿಯನ್ನು ತಿಂತಾಳ. ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ. ಡಸ್ ಹಿ ರೈಡ್ ಅವನು ಬೈಕ್ ಅನ್ನು ಓಡಿಸ್ತಾನ. ಡಸ್ ಹಿ ರೈಡ್ ಅ ಬೈಕ್. ಡಸ್ ಹಿ ಡ್ರೈವ್ ದ ಕಾರ್ ಅವನು ಕಾರ್ ಅನ್ನು ಓಡಿಸ್ತಾನ. ಡಸ್ ಹಿ ಸ್ವೀಪ್ ಅವನು ಕಸವನ್ನು ಗೂಡಿಸ್ತಾ ಇದ್ದಾನ ಅಥವಾ ಅವನು ಕಸವನ್ನು ಗೂಡಿಸ್ತಾನ. ಡಸ್ ಹಿ ಸ್ವೀಪ್. ಡಸ್ ಹಿ ಸ್ವೀಪ್ ಅವಳು ಕಸವನ್ನು ಗೂಡಿಸ್ತಾಳ. ಡಸ್ ಹಿ ಡ್ರಿಂಕ್ ಅವನು. ಡಸ್ ಹಿ ಡ್ರಿಂಕ್ ಮಿಲ್ಕ್ ಅವನು ಹಾಲನ್ನು ಕುಡಿತಾನ. ಡಸ್ ಹಿ ಡ್ರಿಂಕ್ ಜ್ಯೂಸ್ ಅವನು ಜ್ಯೂಸ್ ಅನ್ನು ಕುಡಿತಾನ. ಡಸ್ ಹಿ ಡ್ರಿಂಕ್ ಕಾಫಿ ಅವನು ಕಾಫಿಯನ್ನು ಕುಡಿತಾನ. ಡಸ್ ಹಿ ಡ್ರಿಂಕ್ ಟೀ ಅವನು ಚಾವನ್ನು ಕುಡಿತಾನ. ಡಸ್ ಹಿ ಸ್ಲೀಪ್ ಅವನು ಮಲಗ್ತಾನ. ಡಸ್ ಹಿ ಸ್ಲೀಪ್ ಅವನು ಮಲಗ್ತಾನ. ಡಸ್ ಹಿ ಸ್ಟಡಿ ಅವನು ಓದ್ತಾನ. ಅವನು ಓದುತ್ತಾನೆಯೇ. ಡಸ್ ಹಿ ಸ್ಟಡಿ ಅವನು ಓದುತ್ತಾನೆಯೇ. ಡಸ್ ಹಿ ಸ್ಟಡಿ ಅವಳು ಓದುತ್ತಾಳೆಯೇ. ಇವುಗಳನ್ನ ಈಗ ಏನ್ ಮಾಡ್ತಾಳೆ ಅನ್ನೋದ್ರ ಬಗ್ಗೆ ಕೆಲಸವನ್ನ ಕೇಳಿಕೆ ವಿವನ್ ಅಲ್ಲಿ ನಾವು ಡೂ ಮತ್ತು ಡಸ್ ಅನ್ನ ಬಳಸಿ ನಾವು ಹೇಳ್ತೀವಿ. ಇದನ್ನ ಡಿಡ್ ಅನ್ನ ಈ ಹಿಂದೆ ಆಗಿ ಹೋಗಿರ್ತಕ್ಕಂಥ ಕೆಲಸದ ಬಗ್ಗೆ ಇವಾಗ ನಾವು ಪ್ರಶ್ನೆಯನ್ನ ಮಾಡಬೇಕಾದ್ರೆ ಡಿಡ್ ಅನ್ನ ಬಳಸಿ ನಾವು ಹೇಳ್ತೀವಿ. ಯಾವುದೇ ಒಂದು ಸಮಯದಲ್ಲಿ ಆ ಕೆಲಸ ಮುಗಿದು ಹೋಗಿರುತ್ತೆ, ಅದ್ರ ಬಗ್ಗೆ ನಾವು ಈಗ ಪ್ರಶ್ನೆ ಮಾಡಬೇಕಾದ್ರೆ ಡಿಡ್ ಬಳಸಿ ಹೇಳ್ಬೇಕು ನಾವು. ನೋಡಿ, ಡಿಡ್ ನಂತರ ಬರ್ತಕ್ಕಂಥದ್ದು ಸಬ್ಜೆಕ್ಟ್. ಪ್ರಶ್ನೆನ ಮಾಡ್ಬೇಕಾದ್ರೆ ಯಾವಾಗ್ಲೂ ಹೆಲ್ಪಿಂಗ್ ವರ್ಬ್ ಅನ್ನ ಫಸ್ಟ್ ಗೆ ತಗೊಳ್ಳೋದು. ಡಿಡ್ ಐ ಬ್ರಿಂಗ್ ಅದು ನಾನ್ ತಂದಿದ್ದ. ಡಿಡ್ ಐ ಬ್ರಿಂಗ್ ಇಟ್ ಅದು ನಾನ್ ತಂದಿದ್ದ. ನೋ, ಐ ಡಿಂಟ್ ಅದನ್ನ ನಾನು ತಂದಿಲ್ಲ. ಎಸ್, ಐ ಬ್ರಾಟ್ ಇಟ್ ಅದನ್ನ ನಾನು ತಂದಿದ್ದು. ಡಿಡಂಟ್ ಐ ಬ್ರಿಂಗ್ ಇಟ್ ನಾನು ತಂದಿದ್ದಿರಲ್ವಾ ಇದನ್ನ. ನೋಡಿ, 3 ರಿಂದ 4 ತರದ ಒಂದು ರೆಸ್ಪಾನ್ಸ್ ನಾವು ಪಡಿತೇವೆ ಯಾವಾಗ ಪ್ರಶ್ನೆಗಳನ್ನ ಮಾಡಿದಾಗ. ಡಿಡ್ ವಿ ಫಿನಿಶ್ ನಾವು ಮುಗಿಸಿದ್ದ ಅಥವಾ ನಾವು ಕಂಪ್ಲೀಟ್ ಮಾಡಿದ್ವಾ. ಡಿಡ್ ವಿ ಫಿನಿಶ್ ದ ಬುಕ್. ನೋ, ವಿ ಡಿಂಟ್ ಫಿನಿಶ್ ನಾವಿನ್ನೂ ಕೆಲಸ ಮುಗಿಸೇ ಇಲ್ಲ. ಡಿಡ್ ದೇ ಕಮ್ ಅವರು ಬಂದಿದ್ರ. ಡಿಡ್ ದೇ ಕಮ್ ಟು ಸ್ಕೂಲ್. ನೋ, ದೇ ಡಿಂಟ್ ಅವರು ಬಂದಿರಲಿಲ್ಲ. ಎಸ್, ದೇ ಕೇಮ್. ಡಿಡಂಟ್ ದೇ ಕಮ್ ಟು ಸ್ಕೂಲ್ ಅವರು ಬಂದಿರ್ಲಿಲ್ವಾ. ನೋಡಿ, ಮೂರು ಒಂದು ಆನ್ಸರ್ಗಳನ್ನ ಪಡೆದು. ಡಿಡ್ ಹಿ ಗೋ ಅವ್ರು ಹೋಗಿದ್ನ. ಡಿಡ್ ಹಿ ಗೋ ಟು ಮಾರ್ಕೆಟ್ ಅವ್ರು ಮಾರ್ಕೆಟ್ಗೆ ಹೋಗಿದ್ನ. ಇಲ್ಲಿ ವಿವನ್ ಅನ್ನ ಬಳಸ್ತೇವೆ. ಡಿಡ್ ಶಿ ಸಿಂಗ್ ಅವಳು ಹಾಡನ್ನ ಹಾಡಿದ್ಲ. ಡಿಡ್ ಶಿ ಸಿಂಗ್ ಅ ಸಾಂಗ್ ಅವಳು ಹಾಡನ್ನ ಹಾಡಿದ್ಲ ಕಾರ್ಯಕ್ರಮದಲ್ಲಿ. ಡಿಡ್ ಶಿ ಸಿಂಗ್ ಅ ಸಾಂಗ್ ಇನ್ ಫಂಕ್ಷನ್. ಡಿಡ್ ಹಿ ಓಪನ್ ಅನ್ ಅಕೌಂಟ್ ಅವನು ಅಕೌಂಟ್ ಓಪನ್ ಮಾಡಿದ್ನ. ಡಿಡ್ ಹಿ ಓಪನ್ ದ ಡೋರ್ ಅವನು ಡೋರ್ ಅನ್ನು ಓಪನ್ ಮಾಡಿದ್ನ. ಡಿಡ್ ಶಿ ಅಟೆಂಡ್ ದ ಟ್ರೈನಿಂಗ್ ಅವಳು ಟ್ರೈನಿಂಗ್ ಅನ್ನು ಅಟೆಂಡ್ ಆಗಿದ್ಲ. ಡಿಡ್ ಶಿ ಅಟೆಂಡ್ ದ ಟ್ರೈನಿಂಗ್
ಡಿಡ್ ಶಿ ಅಟೆಂಡ್ ದ ಮ್ಯಾರೇಜ್, ಅವಳು ಮದುವೆಗೆ ಅಟೆಂಡ್ ಆಗಿದ್ಲಾ? ಡಿಡ್ ಶಿ ಅಟೆಂಡ್ ದ ಹೌಸ್ ವಾರ್ಮಿಂಗ್ ಸೆರೆಮನಿ, ಗೃಹ ಪ್ರವೇಶವನ್ನು ಅಟೆಂಡ್ ಮಾಡಿದ್ಲ? ಡಿಡ್ ಹಿ ವಾಕ್, ಅವನು ವಾಕ್ ಮಾಡಿದ್ನ? ಡಿಡ್ ಹಿ ವಾಕ್ ಇನ್ ದ ಮಾರ್ನಿಂಗ್, ಅವನು ಬೆಳಿಗ್ಗೆ ವಾಕ್ ಮಾಡಿದ್ನ ಬೆಳಿಗ್ಗೆ? ಡಿಡ್ ಐ ವಾಕ್ ಇನ್ ದ ಮಾರ್ನಿಂಗ್, ನಾನು ಬೆಳಿಗ್ಗೆ ವಾಕ್ ಮಾಡಿದ್ನ? ಡಿಡ್ ವಿ ಅರೇಂಜ್, ನಾವು ಇದನ್ನು ಅರೇಂಜ್ ಮಾಡಿದ್ವಾ? ಡಿಡ್ ಹಿ ಅರೇಂಜ್ ದ ಮನಿ, ಅವನು ದುಡ್ಡನ್ನು ಅರೇಂಜ್ ಮಾಡಿದ್ನ? ಡಿಡ್ ಶಿ ಅರೇಂಜ್ ದ ಮನಿ, ಅವಳು ದುಡ್ಡನ್ನ ಅರೇಂಜ್ ಮಾಡಿದ್ಲ? ನೋಡಿ, ಇಲ್ಲಿ ಡೂ, ಡಸ್ ಮತ್ತು ಡಿಡ್ ಅನ್ನ ಬಳಸೋದ್ರಲ್ಲಿ ಯಾವುದೇ ಒಂದು ಡಿಫಿಕಲ್ಟ್ ಕೂಡ ಇಲ್ಲ. ಡೂ ಮತ್ತು ಡಸ್ ಅನ್ನ ಯಾವಾಗ ಬಳಸ್ತೇವೆ ಕ್ವಶನ್ ಏನ್ ಮಾಡ್ಲಿಕ್ಕೆ? ಈಗ ಪ್ರೆಸೆಂಟ್ ಅಲ್ಲಿ ಆ ಕೆಲಸವನ್ನ ಮಾಡ್ತೀಯಾ ಅಥವಾ ಇಲ್ಲ ಅಂತ ಕೇಳಕ್ಕೆ ಬಳಸ್ತೇವೆ. ಡಿಡ್ ಅನ್ನ ಎಲ್ಲಿ ಬಳಸ್ತೀವಿ? ಆ ಕೆಲಸ ಆಗಿ ಹೋಗಿರುತ್ತೆ, ಅದ್ರ ಬಗ್ಗೆ ನಾವು ಈಗ ಒಂದು ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಡಿಡ್ ನಂತರ ಸಬ್ಜೆಕ್ಟ್ ಗಳನ್ನ ಬಳಸಿ ಮತ್ತು V1 ಅನ್ನ ಬಳಸಿ ನಾವು ಪ್ರಶ್ನೆಗಳನ್ನ ನಾವು ಮಾಡ್ತೀವಿ. ಈ ರೀತಿಯಾಗಿ ನಾವು ಕಲಿತಾಗ ನಾವು 2 ರಿಂದ 3 ರೀತಿಯಾಗಿರ್ತಕ್ಕಂಥ ರೆಸ್ಪಾನ್ಸ್ ಗಳನ್ನ ಪಡೆಯುತ್ತೇವೆ. ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ರೆಸ್ಪಾನ್ಸ್, ಇನ್ನೊಂದು ನೆಗೆಟಿವ್ ರೆಸ್ಪಾನ್ಸ್ ಅನ್ನು ಕೂಡ ಕರಿತೇವೆ, ಇನ್ನೊಂದು ಎಸ್ ಆರ್ ನೋ ಇಂಟ್ರಾಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ರಿಪ್ಲೈಗಳನ್ನ ಪಡಿತೇವೆ. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಡೂ, ಡಸ್ ಮತ್ತು ಡಿಡ್ ಅನ್ನು ಬಳಸಿ ಪ್ರಶ್ನೆಗಳನ್ನ ಹೇಗೆ ಮಾಡೋದು ಅನ್ನೋದನ್ನ ಬೇಸಿಕ್ ಕ್ವೆಶ್ಚನರೀಸ್ ಗಳನ್ನ ಕಲ್ತೀವಿ. ನಾಳೆ ಮತ್ತೆ ಬೇರೆ ಒಂದು ಕಂಟೆಂಟ್ ಗಳ ಜೊತೆಗೆ ನಾನು ಜೊತೆಗೆ ಸಿಗ್ತೀನಿ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.